ವೀಕ್ಷಕರೇ, ನಿಮ್ಮದು ಸಿಂಹರಾಶಿನ ಹಾಗಿದ್ರೆ ಮಸ್ಟ್ ಆ್ಯಂಡ್ ಶುಡ್ ನೀವು ವಿಡಿಯೋ ನೋಡಲೇಬೇಕು. ಯಾಕಂತಂದರೆ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಇರುವಂಥ ಶುಭ ಏನು ಅಶುಭ ಏನು, ಶನಿಯ ಪ್ರಭಾವ ಹಾಗೂ ಗುರುವಿನ ಪ್ರಭಾವದಿಂದ ನಿಮ್ಗೆ ಏನೆಲ್ಲ ಒಳಿತಿದೆ ಕೆಡಕಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಪೂರ್ತಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿದ್ರೆ ಈ ಕೂಡಲೇ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ನೋಡಿ, ಸಿಂಹರಾಶಿಯವರಿಗೆ ಶನಿ ಬಂದು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವೀಕ್ಷಕರೇ, ವೃತ್ತಿ ಮತ್ತು ಉದ್ಯೋಗ ಅಂತ ತೆಗೆದುಕೊಂಡಾಗ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಏನು ಮಾಡ್ತಾರೆ, ನಿಮ್ಮ ಬಗ್ಗೆ ತಪ್ಪು ಗ್ರಹಿಕೆ, ತಪ್ಪು ತಿಳ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ನಿಮ್ಮ ಕೆಲಸಗಳು ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು, ಯಾರಿಗೆಲ್ಲ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅದು ಸ್ವಲ್ಪ ಹೆಚ್ಚಳ ಆಗ್ತಕ್ಕಂಥದ್ದು ನಡೆಯುತ್ತೆ. ನಂತರವಾಗಿ ವ್ಯವಹಾರಸ್ಥರು ಈ ತಿಂಗಳು ಹೆಚ್ಚು ಹೂಡಿಕೆ ಮಾಡುವಂಥದ್ದಾಗಿರ್ಬೋದು, ನಂತರ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡೋದಾಗಿರ್ಬೋದು, ಇದು ಯಾವುದನ್ನು ನೀವು ಈ ತಿಂಗಳು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಹಣಕಾಸಿನ ವಿಚಾರ ಅಂತ ಬಂದಾಗ ಶುಕ್ರ ನೀಚದಲ್ಲಿರೋದ್ರಿಂದ ಮನಿ ಫ್ಲೋಯಿಂಗ್ ನಿಮಗೆ ಸ್ವಲ್ಪ ಕಡಿಮೆ ಆಗ್ತಾ ಬರತಕ್ಕಂಥದ್ದು, ಅಂದರೆ ಬರುವಂಥ ದುಡ್ಡುಗಳು ಬರದೇ ಇರತಕ್ಕಂಥದ್ದು, ಕೊಡೋರಿಗೆ ನೀವು ಕೊಡಲಿಕ್ಕಾಗದೇ ಇರತಕ್ಕಂಥ ಈ ಸಂದಿಗ್ಧ ಪರಿಸ್ಥಿತಿಗಳನ್ನು ನೀವು ಕಾಣಬೇಕಾಗ್ತಕ್ಕಂಥದ್ದು. ಹೊಸ ಹೂಡಿಕೆಗಳು, ಸಾಲ ತಗೊಳ್ಳೋದು, ಸಾಲ ಕೊಡೋದು, ಈ ಒಂದು ಮಾಸದಲ್ಲಿ ನೀವೇನು ಮಾಡೋಕ್ಕೆ ಹೋಗಬೇಡಿ. ದುಡಿಯೋ ದುಡ್ಡು ಕೈಯಲ್ಲಿ ಉಳಿಯೋದೇ ನಿಮಗೆ ಬಹಳ ಕಷ್ಟ ಸಾಧ್ಯ ಆಗಿರುತ್ತೆ. ಇನ್ನು ಕುಟುಂಬ ಮತ್ತು ವೈವಾಹಿಕ ಜೀವನ ಅಂತ ಬಂದಾಗ ವೈವಾಹಿಕ ಜೀವನ ಸ್ವಲ್ಪ ನಿಮಗೆ ಕಷ್ಟಕರವಾಗುತ್ತೆ. ಯಾಕಂದರೆ ಅಷ್ಟಮದಲ್ಲಿ ಶನಿ ಇರುವಂಥದ್ದು, 12ನೇ ಮನೆಯಲ್ಲಿ ಗುರು ಇರೋದರಿಂದ ಶಯನ ಸುಖವನ್ನು ನೀವು ಕಾಣಲಿಕ್ಕೆ ಆಗೋದಿಲ್ಲ. ಪ್ರೇಮಿಗಳು ಮತ್ತು ಗಂಡ ಹೆಂಡತಿ ನಡುವೆ ವೈರತ್ವಗಳು ಉಂಟಾಗುವಂಥ ಸಂಭವ ಇರುತ್ತೆ. ಕುಟುಂಬ ಸ್ಥಾನದಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಶತ್ರುಗಳು ಹೆಚ್ಚಾಗಬಹುದು, ಹಗೆ ಸಾಧಿಸುವಂಥದ್ದಾಗಿರ್ಬೋದು, ಮತ್ತು ನಿಮ್ಮ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕುವಂತಕ್ಕಂಥ ಕೆಲಸಗಳು ನಡೆಯುತ್ತೆ, ಗಮನ ಇರಲಿ. ನಂತರ ಆರೋಗ್ಯ ವಿಚಾರ ಅಂತ ಬಂದಾಗ ದೇಹದ ಮೇಲೆ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದು, BP ಮತ್ತು ಬೆನ್ನು ನೋವಿನ ಸಮಸ್ಯೆಗಳು ನಿಮಗೆ ತೊಂದರೆ ಕೊಡ್ತಾ ಬರುತ್ತೆ. ಇನ್ನು ಶಿಕ್ಷಣ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲ, ಹೆಚ್ಚು ಶ್ರಮ ಹೆಚ್ಚು ಫಲ ಅನ್ನುವಂತಕ್ಕಂಥದ್ದು, ಮತ್ತು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಅನ್ನುವಂಥದ್ದನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಪರಿಹಾರ ಅಂತ ಬಂದಾಗ ಹೆಚ್ಚಾಗಿ ಸಿಂಹರಾಶಿಯವರು ಲಕ್ಷ್ಮಿ ಮತ್ತು ಶನಿದೇವರ ಆರಾಧನೆಯನ್ನು ಮಾಡುವಂಥದ್ದಾಗಿರ್ಬೋದು. ರೋಹಿಣಿ ನಕ್ಷತ್ರ ಇರುವಂತಹ ದಿನ ತುಳಸಿಯನ್ನು ಕೊಟ್ಟು ಆಂಜನೇಯ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸುವಂಥದ್ದಾಗಿರ್ಬೋದು. ಮತ್ತು ಆದಷ್ಟು ಎಳ್ಳನ್ನು ದಾನ ಮಾಡ್ತಾ ಬನ್ನಿ, ಗ್ಯಾರಂಟಿ ನಿಮಗೆ ಈ ಶನಿ ಪ್ರಭಾವ ಆಗಿರ್ಬೋದು, ಗುರುವಿನ ಒಂದು ನೀಚ ಪ್ರಭಾವಗಳು ಕಡಿಮೆ ಆಗ್ತಾ ಬರುತ್ತೆ. ಇನ್ನೂ ಹೆಚ್ಚಿನ ಪರಿಪೂರ್ಣವಾದಂತಹ ಮತ್ತು ನಿಖರವಾದಂತಹ ಒಂದು ಪರಿಹಾರಗಳನ್ನಾಗಿರ್ಬೋದು, ನಿಮ್ಮ ಒಂದು ಸಮಸ್ಯೆಗಳಿಗೆ ಕಾರಣಗಳನ್ನಾಗಿರ್ಬೋದು ತಿಳ್ಕೊಬೇಕು ಅನ್ನೋ ಕುತೂಹಲ ನಿಮಗಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳವನ್ನು ವಾಟ್ಸಪ್ ಮೂಲಕ ಕಳಿಸ್ಕೊಟ್ಟು ಪೂರ್ಣ ಮಾಹಿತಿನ ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು.